ಮಾರ್ನಿಂಗ್ಸ್ ಆರ್ ವೆರಿ ಪ್ಲೆಸೆಂಟ್. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರುವಂಥ ಮಾರ್ನಿಂಗ್ ರೂಟೀನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂಥ ಕೆಲವೊಂದು ಮಾರ್ನಿಂಗ್ ರೂಟೀನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಮಾರ್ನಿಂಗ್ ರೂಟೀನ್ ಬ್ಲಾಗ್. ಬೆಳಗ್ಗೆ ಎದ್ದಿದ ಕೂಡಲೇ ಫ್ರೆಶ್ ಆದಮೇಲೆ ಫಸ್ಟ್ ಎಂಟ್ರಿ ಕೊಡೋದೆ ಕಿಚನ್ಗಲ್ವಾ. ಪ್ರತಿಯೊಬ್ಬ ಗೃಹಿಣಿ ಕೂಡ ಇದೇ ಥರ ಅಂತ ಅಂದ್ಕೊಳ್ತೀನಿ. ಫಸ್ಟು ನಾನು ಕಿಚನಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಕಿಚನ್ಗೆ ಎಂಟ್ರಿ ಕೊಟ್ಟಾಗ ಪ್ಲೆಸೆಂಟಾಗಿರಬೇಕು ಅಂದರೆ ನೈಟ್ ಟೈಮ್ ಕಿಚನ್ ಕ್ಲೀನಿಂಗ್ ರೂಟೀನ ಡೆಫಿನೆಟ್ಲಿ ಫಾಲೋ ಮಾಡಿರಬೇಕಾಗಿರುತ್ತೆ. ತಲೆ ಕೂದಲಿಗೆ ಮೆಹಂದಿನ ಹಚ್ಕೊಳ್ಳೋಣ ಅನ್ನೋದ್ರಿಂದ ಈ ರೀತಿ ಐರನ್ ಕಡಾಯಿಯಲ್ಲಿ ಮೆಹಂದಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತಿನ ಬ್ರೇಕ್ಫಾಸ್ಟ್ಗೋಸ್ಕರ ಮೊದಲಿಗೆ ನಾನು ಪ್ರೀ ಪ್ಲಾನ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹಿಂದಿನ ದಿನ ರಾತ್ರಿ ತೊಳೆದಿಟ್ಟಿರುವಂತಹ ಎಲ್ಲ ವೆಸಲ್ಸ್ನ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ಕೆಲಸ ಬೇಗ ಮುಗಿಬೇಕು ಅಂದರೆ ಫಸ್ಟಿಗೆ ನಾವು ಕಿಚನ್ನ ಕರೆಕ್ಟಾಗಿ ಸೆಟ್ ಮಾಡಿಟ್ಕೊಳ್ಬೇಕಾಗಿರುತ್ತೆ. ಹಬ್ಬಗಳ ಟೈಮಲ್ಲೆಲ್ಲ ಮನೇನ ಡೀಪ್ ಕ್ಲೀನ್ ಮಾಡ್ತಾ ಇರ್ತೀವಲ್ವ, ಆ ಟೈಮಲ್ಲೇ ನೀವು ಕಿಚನಲ್ಲಿ ಇರುವಂಥ ಯುಟೆನ್ಸಿಲ್ಸ್ನ ಎಲ್ಲೆಲ್ಲಿ ಯಾವ್ಯಾವುದು ಜೋಡಿಸ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಪ್ಲಾನಿಂಗ್ ಪ್ರಕಾರ ಆರ್ಗನೈಸ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೇ ಜಾಸ್ತಿ ಪಾತ್ರೆಗಳೇನಾದ್ರು ನೀವು ಇಟ್ಕೊಳ್ತೀರಾ ಅನ್ನೋದಾದರೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೀವು ಕೆಳಗಡೆ ಕಬೋರ್ಡ್ಸಲ್ಲಿ ಇಟ್ಕೊಂಡು ಉಳಿದಿರೋವಂಥದ್ದೆಲ್ಲ ಕೂಡ ಲಾಫ್ಟಲ್ಲಿ ಅಥವಾ ಸ್ಟೋರೇಜಲ್ಲಿ ಕೂಡ ನೀವು ಇಟ್ಕೊಳ್ಬೋದು. ಇದರಿಂದ ನೀವು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನ ಜೋಡಿಸ್ಬೇಕಾದ್ರೆ ಸ್ಪೇಸ್ ಎಕ್ಸ್ಟ್ರಾ ಇರೋ ಕಾರಣ ನೀಟಾಗಿ ಸೆಟ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಎಲ್ಲ ಪಾತ್ರೆಗಳನ್ನ ಒಂದೇ ಕಡೆ ಡಂಪ್ ಮಾಡಿರ್ತೀವಿ, ತುಂಬ ಮೆಸ್ ಆಫ್ ಆಗಿರುತ್ತೆ. ಜೋಡಿಸಿದ್ರು ಕೂಡ ನೀಟಾಗಿ ಕಾಣಿಸ್ದೇ ಇರೋ ಕಾರಣ ನೋಡೋಕ್ಕೆ ಅಷ್ಟು ಆರ್ಗನೈಸಿಂಗ್ ಆಗಿ ಇರಲ್ಲ. ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟು ಇನ್ನೊಂದು ಕಡೆ ನಾನು ಕಂಟೈನರ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೆ. ಈಗ ನಾನು ಬೇಳೆಗಳನ್ನೆಲ್ಲ ಕೂಡ ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅವತ್ತಿನ ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿ ಮತ್ತು ಸಾಂಬಾರನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಅದ್ರ ಪ್ರಕಾರ ಫಸ್ಟಿಗೆ ನಾನು ಬೇಳೆಗಳನ್ನ ನೆನೆಸಿಟ್ಕೊಳ್ಳೋಣ ಅನ್ನೋದ್ರಿಂದ ಒಂದು ಪುಟ್ಟದಾಗಿರುವಂಥ ಕುಕ್ಕರ್ನ ತೊಗೊಂಡು 2 ರೀತಿಯಾಗಿರುವಂಥ ಬೇಳೆಗಳನ್ನ ಮಿಕ್ಸಪ್ ಮಾಡಿ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಬೇಳೆ ಎಲ್ಲ ತೊಳೆದಾಗ ಆ ಒಂದು ನೀರನ್ನ ಚೆಲ್ಲಾಡ್ದಿರ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಈಗ ಒಂದು 5-6 ಗಿಡಕ್ಕೆ ಮಾತ್ರ ಈ ಒಂದು ನೀರು ಅನ್ನೋದು ಸರಿ ಹೋಗುತ್ತೆ. ಉಳಿದಿರುವಂಥ ಗಿಡಗಳಿಗೆ ನಾನು ಯಾವ ರೀತಿ ಪ್ಲಾನ್ ಮಾಡ್ತೀನಿ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ಬೇಳೆ ಮುಳುಗುವಷ್ಟು ನೀರನ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೂ ಕೂಡ ಕುಕ್ಕರ್ ಚಿಕ್ಕದಾಗಿರೋ ಕಾರಣ ವಾಟರ್ ಎಲ್ಲ ವಿಸಿಲ್ ಹಾಕಬೇಕಾದ್ರೆ ಹೊರಗಡೆ ಬಂದುಬಿಡುತ್ತೆ. ಇಷ್ಟು ನೀರನ್ನ ಹಾಕಿಬಿಟ್ಟು ಇದರಲ್ಲೇ ನಾನು ಒಂದು ಟೊಮೊಟೊ ಮತ್ತು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ಹಸಿ ಕರಿಬೇವು ಸೊಪ್ಪನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಟೊಮೊಟೊನ ಕಟ್ ಮಾಡಿ ಹಾಕಬೇಕಾಗತ್ತೆ. ಜಸ್ಟ್ ನಾನು ಇಲ್ಲಿ ಕುಕ್ಕರಲ್ಲೆಲ್ಲ ಕೂಡ ಹಾಕಿ ಒಂದು ಕಡೆ ಇಟ್ಕೊಳ್ಳೋಣ ಅನ್ನೋದ್ರಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡಿತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕೆಟಲಲ್ಲಿ ಫಸ್ಟಿಗೆ ನಾನು ಬಿಸಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಹಿಂದಿನ ದಿನ ರಾತ್ರಿಯಲ್ಲಿ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಬೇಕು ಅಂದರೆ ಡೈರೆಕ್ಟಾಗಿ ಬಾಕ್ಸ್ನ ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲ ಮೊಳಕೆ ಬರಬೇಕು ಅನ್ನೋದಾದರೆ ಹೊರಗಡೆನೇ ಇಡ್ಬೋದು ಅನ್ನೋದ್ರಿಂದ. ತುಪ್ಪನ ಈ ರೀತಿ ಗಾಜಿನ ಕಂಟೈನರ್ಸಲ್ಲಿ ತರಿಸ್ಕೊಳ್ತೀವಿ. ಬಟ್ ಡೈಲಿ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರಿಂದ ಈ ರೀತಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ಗ್ಲಾಸ್ ಕಂಟೈನರಲ್ಲಿ ಸ್ವಲ್ಪ ತುಪ್ಪ ಅನ್ನೋದು ಉಳ್ಕೊಂಡಿದೆ. ಸಾಂಬಾರೆಲ್ಲ ಮಾಡಿದಾಗ ಆ ಒಂದು ಬಿಸಿ ಸಾಂಬಾರನ್ನ ಹಾಕಿದ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ ಅನ್ನೋದ್ರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ಆಗಲೇ ನಾನು ಹೇಳೋದು ಮರೆತೆ, ನಾನು ಫಸ್ಟಿಗೆ ಮಿಲ್ಕ್ ಬಾಯ್ಲ್ ಮಾಡಿರೋ ಅಂಥದ್ದು ಹಿಂದಿನ ದಿನ ಏನು ಯೂಸ್ ಮಾಡಿರ್ತೀವಿ ಅದನ್ನು ಈಗ ನಾನು ಫ್ರೆಶ್ ಆಗಿರುವಂಥ ಪಾಕೆಟ್ ಮಿಲ್ಕ್ನ ತರಿಸ್ಕೊಂಡಿದ್ದೆ. ಅದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಹಾಲು ಕುಡಿಯೋದಕ್ಕಿಂತ ಮೊಸರನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಸಮ್ಮರ್ ಆಗಿರೋ ಕಾರಣ. ಬೇಸಿಕ್ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸಿದ್ಮೇಲೆ ಕಿಚನ್ ಈ ರೀತಿಯಾಗಿದೆ. ಯೂಶ್ವಲಿ ಬೆಳಗಿನ ಜಾವ ಗ್ರೀನ್ ಟೀ ಅಥವಾ ಡಿಟಾಕ್ಸ್ ವಾಟರ್ ಇಲ್ಲಾಂದರೆ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸಿ ತೊಗೊಳ್ತಾ ಇರ್ತೀವಿ. ಹಿಂದಿನ ದಿನ ಎಳ್ನೀರನ್ನ ತರಿಸ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಎಳ್ನೀರನ್ನ ತೆಗಿತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೋಸ್ಕರ ಇಲ್ಲಿ ಬಿಸಿ ನೀರನ್ನ ನಾನು ಸ್ವಲ್ಪ ತಣ್ಣಗಾಗಲಿ ಅನ್ನೋದ್ರಿಂದ ಈ ರೀತಿ ಗ್ಲಾಸಲ್ಲೆಲ್ಲ ಹಾಕಿ ಇಡ್ತಾ ಇದ್ದೀನಿ. ಇಟ್ಸ್ ಮೀ ಟೈಮ್. ಎದ್ದಿದ ಕೂಡಲೇ ಬಾಡಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂತ ಏನಿಲ್ಲ. ಸೊ ವರ್ಕ್ ಆಗೋ ರೀತಿಯಲ್ಲಿ ನಾವು ಕೂಡ ಕೆಲವೊಂದು ಚೇಂಜಸ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ.
ಈಗ ಒಂದು 10ರಿಂದ 15 ನಿಮಿಷ ಈ ಒಂದು ವಾಟರ್ನ ಕುಡಿತಾನೆ ನನ್ನ ಡೇನ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಕೆಲವೊಂದು ಸರಿ ನಾನು ಬುಕ್ಕಲ್ಲಿ ಬರೆದಿಟ್ಕೊಳ್ತೀನಿ, ಇನ್ನು ಕೆಲವೊಂದು ಸರಿ ನಾನು ಮೈಂಡಲ್ಲೇ ಯಾವ್ಯಾವುದನ್ನು ಮಾಡಬೇಕು ಅನ್ನೋದನ್ನು ಸೆಟ್ ಮಾಡ್ಕೊಳ್ತೀನಿ. ಬೆಳಗಿನ ಜಾವ ನಮ್ಮ ಜೊತೆಗೆ ನಾವು ಕಳೆಯುವಂಥ ಕ್ಷಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಟೈಮಲ್ಲಿ ವೆದರು ಕೂಡ ತುಂಬ ಪ್ಲೆಸೆಂಟಾಗಿ ಕಾಮಾಗಿ ಇರೋದ್ರಿಂದ ನಮ್ಮ ಪಾಸಿಟಿವ್ ಥಿಂಕಿಂಗ್ಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಹಿಂದಿನ ದಿನದ ಮಿಲ್ಕ್ ಎಲ್ಲ ಏನಿತ್ತು ಅದನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದು ಸ್ವಲ್ಪ ಉಗುರು ಬೆಚ್ಚಗಾಗಲಿ, ಆಮೇಲೆ ನಾವು ಮೊಸರನ್ನ ಮಾಡೋದಕ್ಕೋಸ್ಕರ ಎಪ್ಪಾಕ್ಬೋದು ಅನ್ನೋದ್ರಿಂದ ಸೈಡ್ಗೆ ಇಟ್ಟಿದ್ದೀನಿ. ಮಕ್ಕಳನ್ನ ಹೆಬ್ಬಿಸ್ಬಿಟ್ಟು ಅವರೆಲ್ಲ ರೆಡಿ ಆಗೋಷ್ಟರಲ್ಲಿ ಉಳಿದಿರೋಂಥ ಕೆಲಸಗಳನ್ನ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಫಸ್ಟಿಗೆ ಅವ್ರನ್ನ ಎಬ್ಬಿಸಿ ಬೆಡ್ಡೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸ್ಕೂಲ್ ಡೇಸಲ್ಲೆಲ್ಲ ಬೆಳಗ್ಗೆನೇ ಬೇಗ ಎಬ್ಬಿಸ್ತಿರ್ತೀವಿ, ಬಟ್ ಹಾಲಿಡೇಸ್ ಇದ್ದರೂ ಕೂಡ ಬೇಗ ಎಬ್ಬಿಸ್ತಾ ಇದ್ದೀವಿ. ಕಾರಣ ಏನು ಅನ್ನೋದು ಈ ಒಂದು ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದಿದ್ದ ಕೂಡಲೇ ಡೈರೆಕ್ಟಾಗಿ ವಾಶ್ರೂಮ್ಸ್ಗೆ ಹೋಗಿ ಅವರ ಕೆಲಸಗಳೆಲ್ಲ ಮುಗಿಸ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಾರಿ ಮೂಡ್ ಸ್ವಿಂಗ್ಸ್ ಕೂಡ ಇರುತ್ತೆ. ಆ ಟೈಮಲ್ಲಿ ನಾವು ಕೂಡ ಆದಷ್ಟು ಮೋಟಿವೇಟ್ ಮಾಡಿ ಬೇಸಿಕ್ ಬಾತ್ರೂಮ್ ರೊಟೀನ್ ಅನ್ನೋದು ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಕೆಲವೊಂದು ಸಾರಿ ಆಚೀಚೆ ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಪೇರೆಂಟ್ಸ್ ಅಟೆನ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಮಕ್ಕಳಿಗೆ ಒಂದು ಡಿಸಿಪ್ಲೈನ್ ರೊಟೀನ್ ಅನ್ನೋದು ಪ್ರಾಕ್ಟೀಸ್ ಮಾಡಿಸಿದ್ರೆ ಪ್ರತಿನಿತ್ಯ ಕೂಡ ಅದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಮಕ್ಕಳಿಬ್ರು ಬ್ರಷ್ ಮಾಡಿ ಬರೋಷ್ಟರಲ್ಲಿ ಲಾಂಡ್ರಿನ ಹಾಕೋಣ ಅನ್ನೋದ್ರಿಂದ ವಾಷಿಂಗ್ ಮಿಷಿನ್ ಹತ್ರ ಬಟ್ಟೆನ ತೊಗೊಂಡೋಗಿದ್ದೀನಿ. ಅದನ್ನೆಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಆ್ಯಸ್ ಯೂಶುವಲ್ ಎಲ್ಲರೂ ಫಾಲೋ ಮಾಡುವಂಥ ರೊಟೀನೇ ಅನ್ನೋದ್ರಿಂದ. ಇದೆಲ್ಲ ಸೈಮಲ್ಟೇನಿಯಸ್ ಆಗಿ 1 by 1 ನಡೀತಾ ಇದ್ದಂಗೆ ನಮ್ಮ ಹೆಲ್ಪರ್ ಕೂಡ ಬಂದು ಅವ್ರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆಗಲೇ ಬೇಳೆ ಎಲ್ಲ ಏನು ನೆನೆಸಿಟ್ಟಿದ್ವಿ ಅದರಲ್ಲಿರೋವಂಥ ಟೊಮೊಟೊನ ಕಟ್ ಮಾಡಿಬಿಟ್ಟು ಈ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಒಂದು 2ರಿಂದ 3 ವಿಸಿಲ್ ಹೊಡಿಸ್ತೀನಿ. ಎರಡರಿಂದ 3 ವಿಸಿಲ್ ಆದಮೇಲೆ ಆಫ್ ಮಾಡಿ ಅಂತ ಮಕ್ಕಳಿಗೆ ಹೇಳ್ಬಿಟ್ಟು ಈಗ ನಾನು ಟೆರೇಸ್ಗೆ ಹೊರಟಿದ್ದೀನಿ. ಕಾರಣ ಅಲ್ಲಿರುವಂಥ ಗಿಡಗಳಿಗೆ ವಾಟರಿಂಗ್ ಮಾಡಬೇಕು ಅನ್ನೋದ್ರಿಂದ. ಈ ಥರ ಗಿಡಗಳಿಗೆ ನೀರು ಹಾಕುವಾಗ ಅಥವಾ ಮನೇನ ಕ್ಲೀನ್ ಮಾಡುವಾಗ ನಾನು ಫೋನಲ್ಲಿ ಯಾವುದಾದ್ರೂ ಶ್ಲೋಕಾಸ್ನ ಅಥವಾ ಸಾಂಗ್ಸ್ನ ಇಟ್ಕೊಂಡು ಕೇಳ್ತಾ ಇರ್ತೀನಿ. ಇಲ್ಲ ಕೆಲವೊಂದು ಸರಿ ಒಂದು ಸೀರಿಯಲ್ನ ನೋಡ್ತೀನಿ, ಅದರ ವಾಯ್ಸ್ ಮಾತ್ರ ಕೇಳಿಸ್ಕೊಂಡು ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ. ಟೆರೇಸಿಂದ ಬರಬೇಕಾದ್ರೇ ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನ ಕೂಡ ಕಿತ್ಕೊಂಡು ಬರ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ 2ರಿಂದ 3 ವಿಸಿಲ್ ಹೊಡಿಸಿತ್ತು. ಸೊ ಕುಕ್ಕರ್ ಎಲ್ಲನೂ ಆಫ್ ಮಾಡಿದ್ದಾರೆ. ಹಾಲೆಲ್ಲ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಸ್ಟವ್ನ ಆಫ್ ಮಾಡಿದ್ದೀನಿ. ಜಸ್ಟ್ ಈಗ ಕಾಫಿನ ಕುಡಿದು ಆಮೇಲೆ ವಾಕಿಂಗ್ ಹೋಗೋಣ ಅನ್ನೋದ್ರಿಂದ ಕಾಫಿನ ಕುಡಿತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಹೆಲ್ಪರು ಕೂಡ ಅವ್ರ ಕ್ಲೀನಿಂಗ್ ಕೆಲಸಗಳೆಲ್ಲ ಕೂಡ ಫಿನಿಶ್ ಮಾಡ್ತಾರೆ. ಜಸ್ಟ್ ನಾನು ರಂಗೋಲಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅನ್ನೋದ್ರಿಂದ. ಲಾಸ್ಟ್ ವಿಡಿಯೋದಲ್ಲಿ ಫ್ಲೋರ್ ಕ್ಲೀನರ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ತೋರಿಸಿ ಅಂತ ಕೇಳಿದ್ರಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. 1.5 ಲೀಟರಷ್ಟು ಫಿಲ್ಟರ್ ವಾಟರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀರು ಬಿಸಿ ಆಗ್ತಿದ್ದಂಗೆ ಉಪ್ಪೆಲ್ಲ ಕೂಡ ನೀಟಾಗಿ ಡಿಸಾಲ್ವ್ ಆಗುತ್ತೆ. ಈಗ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಒಂದು 10 ನಾನು ಕರ್ಪೂರನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಜವಾದು ಪೌಡರ್ದು ಒಂದು ಬಾಟಲ್ ತೊಗೊಂಡಿದ್ದೀನಿ. ಇದು ಪುಟ್ಟದಾಗಿರುವಂಥ ಒಂದು ಡಬ್ಬಿ. ಜಸ್ಟ್ ಇದರಲ್ಲಿ ಒಂದು 30 ಗ್ರಾಮ್ಸ್ ಅಷ್ಟು ಪೌಡರ್ ಇರುತ್ತೆ ಅಷ್ಟೇ. ಈಗ ಅರಿಶಿನ ಪೌಡರ್ನ ಪುಟಾಣಿ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಕರ್ಪೂರನ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಗಟ್ಟಿ ಇದೆ ಅನ್ನೋದಾದರೆ ಕುಟ್ಟಿ ಕೂಡ ಪೌಡರ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದರಲ್ಲಿ ಒಂದು ಕ್ಯಾಪ್ ಅಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ತೊಗೊಳ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕುವಂಥ ಲಿಕ್ವಿಡ್ ಇಲ್ಲ ಅನ್ನೋದಾದರೆ ಸೋಪಿನ ಪೌಡರ್ ಅಥವಾ ಸರ್ಪ್ ಅಂತ ಏನು ಹೇಳ್ತೀವಿ ಆ ಪೌಡರ್ ಕೂಡ ತೊಗೊಳ್ಬೋದು. ಎಲ್ಲದನ್ನ ಹಾಕಿಬಿಟ್ಟು ಒಂದು 2 ಕುದಿ ಬರೋವರೆಗೂ ಕೂಡ ಕುದಿಸ್ಕೊಳ್ಬೇಕಾಗತ್ತೆ. ಈಗ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ತಣ್ಣಗಾದ್ಮೇಲೆ ನಾವು ಜವಾದು ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾನು ರಾತ್ರಿಯಲ್ಲೇ ಫ್ಲೋರ್ ಕ್ಲೀನರ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಜವಾದು ಪೌಡರ್ನ ಸೇರಿಸ್ತಾ ಇದ್ದೀನಿ. ಈ ಒಂದು 30 ಗ್ರಾಮ್ಸಲ್ಲಿ ಒಂದು 10 ಗ್ರಾಮ್ಸ್ ಅಷ್ಟು ಬಿಟ್ಟು ಉಳಿದಿರುವಂಥ 20 ಗ್ರಾಮ್ಸ್ ಅಷ್ಟು ಪೌಡರ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಟ್ರಸ್ಟ್ ಮೀ, ಈ ಒಂದು ಲಿಕ್ವಿಡ್ನ ಮಾಡ್ತಿದ್ದಂಗೆ ಒಂದು ಒಳ್ಳೆ ಪ್ಲೆಸೆಂಟ್ ಆಗಿರುವಂಥ ಸ್ಮೆಲ್ ಅನ್ನೋದು ಬರುತ್ತೆ. ನಮ್ಮ ಮೇಡ್ ಕೂಡ ಕೇಳ್ತಾನೆ ಇರ್ತಾರೆ, ಈ ಒಂದು ಲಿಕ್ವಿಡ್ನ ಎಲ್ಲಿ ತರಿಸ್ಕೊಂಡ್ರಿ, ತುಂಬ ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಇಲ್ಲಿ ಯೂಸ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಫ್ಲೋರ್ಗೆ ಹಾನಿ ಆಗದಿರ ಇರುತ್ತೆ. ಅದೇ ನೀವು ಮಾರ್ಕೆಟಲ್ಲಿ ತೊಗೊಂಬರುವಂಥ ಡೆಟಾಲ್ಸ್ ಇರ್ಬೋದು, ಫೆನೈಲ್ಸ್ ಎಲ್ಲ ಕೂಡ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ ಆಗಿರೋದ್ರಿಂದ ಫ್ಲೋರ್ ಅಥವಾ ಗ್ರಾನೈಟ್ ಎಲ್ಲ ಏನಿರುತ್ತೆ ಮೇಲೆ ಇರುವಂಥ ಪಾಲಿಶ್ ಎಲ್ಲ ಹೋಗಿ ಸಿಪ್ಪೆ ಸಿಪ್ಪೆ ಥರ ಬಂದ್ಬಿಡೋ ಚಾನ್ಸ್ ಇರುತ್ತೆ. ವಾಕಿಂಗ್ ಹೋಗೋದಕ್ಕಿಂತ ಮುಂಚೆನೇ ಚಟ್ನಿಗೋಸ್ಕರ ಬೇಕಾಗಿರುವಂಥ ಕಡಲೆ ಬೀಜನ ನಾನು ಮೈಕ್ರೋವೇವೆಲ್ಲ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಬರೋಷ್ಟರಲ್ಲಿ ಇದು ಪೂರ್ತಿ ತಣ್ಣಗಾಗಿರುತ್ತೆ, ಆಮೇಲೆ ಚಟ್ನಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಮೊಸರು ಮಾಡೋದಕ್ಕೋಸ್ಕರ ಹಾಲ್ಗೆ ಸ್ವಲ್ಪ ಹೆಪ್ಪನ ಹಾಕ್ಬಿಟ್ಟು ಸೆಟ್ ಆಗೋಕ್ಕೆ ಇಟ್ಟಿದ್ದೀನಿ. ಈಗ ಟೈಮ್ ಅರೌಂಡ್ 7:30 ಏನೋ ಆಗಿದೆ. ವಾಕ್ ಮಾಡೋದಕ್ಕೋಸ್ಕರ ಫಾರೆಸ್ಟ್ ಏರಿಯಾ ಹತ್ರ ಹೋಗ್ತಾ ಇದ್ವಿ. ವಾಕ್ ಮುಗಿಸ್ಕೊಂಡು ಬಂದಾದಮೇಲೆ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಾಕ್ ಹೋಗೋದಕ್ಕಿಂತ ಮುಂಚೆನೇ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿಸಿ ಹೋಗಿದ್ದ ಕಾರಣ ಮನೆ ನೋಡೋಕ್ಕೆ ನೀಟಾಗಿ ಫ್ರೆಶ್ ಆಗಿದೆ. ಬೇಸಿಕ್ ಪ್ಲಾನಿಂಗ್ ಎಲ್ಲ ಕೂಡ ಮುಗ್ದಿದೆ ಬ್ರೇಕ್ಫಾಸ್ಟ್ಗೋಸ್ಕರ. ಈಗ ಕ್ವಿಕ್ಕಾಗಿ ಜಸ್ಟ್ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನೊಂದು ಕಡೆ ನಾನು ಇಡ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ವಾಕಿಂಗಿಂದ ಬರಬೇಕಾದ್ರೆ ಈ ಸೊಪ್ಪು ಕಾಣಿಸ್ತು, ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ. ಇದನ್ನು ಶಾಂಪೂಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದರ ಎಕ್ಸಾಕ್ಟ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಡ್ಲಿ ಪಾತ್ರೆಯಲ್ಲಿರುವಂಥ ಪ್ಲೇಟ್ಸ್ನ ಸೈಡ್ಗೆ ಇಟ್ಬಿಟ್ಟು ಫಸ್ಟಿಗೆ ನೀರನ್ನ ಹಾಕ್ಬಿಟ್ಟು ಬಿಸಿ ಆಗಲಿ ಅನ್ನೋದ್ರಿಂದ ಇಟ್ಟಿದ್ದೀನಿ. ನೀರು ಕುದಿಬೇಕಾದ್ರೆ ನಾವು ಇಡ್ಲಿ ಪ್ಲೇಟ್ಸ್ನ ಇಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದ್ರಿಂದ. ಬ್ಯಾಟರಲ್ಲಿ ಈಗ ನಾನು ಸ್ವಲ್ಪ ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೀರು ಬಿಸಿ ಆಗಲಿ. ಫಸ್ಟಿಗೆ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತೀನಿ. ಸಾಂಬಾರಿಗೋಸ್ಕರ ಹಿಂದಿನ ದಿನ ರಾತ್ರಿನೇ ನಾನು ಸಾಂಬಾರು ಆನಿಯನ್ಸ್ ಎಲ್ಲ ಏನು ಬರುತ್ತೆ ಪುಟ್ಟದಾಗಿರುವಂಥದ್ದು ಅದನ್ನು ಬಿಡಿಸಿ ಇಟ್ಕೊಂಡಿದ್ದೆ. ಇನ್ನೊಂದು ಕಡೆ ನಾನು ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಇನ್ನು ಸಾಂಬಾರಿಗೋಸ್ಕರ ಸಾಂಬಾರು ಈರುಳ್ಳಿ ರೆಡಿ ಆಗಿದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇತ್ತು, ಅದಕ್ಕೋಸ್ಕರ ಫಸ್ಟಿಗೆ ನಾನು ಪ್ಲೇಟ್ಸ್ಗೆ ಎಣ್ಣೆನ ಸವರ್ಬಿಟ್ಟು ಆಮೇಲೆ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೋಸ್ಕರ ಪುಟ್ಟದಾಗಿರುವಂಥ ಈರುಳ್ಳಿ ಎಲ್ಲನೂ ಏನು ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಸಾಂಬಾರ್ಗೆ ನಾರ್ಮಲ್ ಈರುಳ್ಳಿಗಿಂತ ಈ ರೀತಿ ಪುಟ್ಟದಾಗಿರುವಂಥ ಸಾಂಬಾರು ಈರುಳ್ಳಿನ ಯೂಸ್ ಮಾಡೋದಾದರೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದರ ರೆಸಿಪಿ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಜಸ್ಟ್ ಒಗ್ಗರಣೆ ಮಾಡಿಕೊಂಡು ಸಾಂಬಾರು ಈರುಳ್ಳಿ ಕೂಡ ಹಾಕ್ಕೊಂಡು ಅದರಲ್ಲಿ ನಾವು ಬೇಯಿಸಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ, ಸಾಂಬಾರು ಪೌಡರ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ನಾನು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಪೂಜಾ ರೂಮಲ್ಲಿರುವಂಥ ನೆಲ ಮಾತ್ರ ಕ್ಲೀನ್ ಮಾಡಿ ಕೊಡ್ತೀನಿ. ಮನೇಲಿರೋರು ಯಾರಾದರೂ ಒಬ್ರು ಪೂಜೆ ಮಾಡ್ತಾರೆ ಅನ್ನೋದ್ರಿಂದ ಎಲ್ಲ ಕೆಲಸಗಳನ್ನ ನಾನೇ ಮಾಡ್ತೀನಿ, ನಾನೇ ಮಾಡಬೇಕು ಅನ್ನೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಡಿವೈಡ್ ಮಾಡಿಕೊಂಡು ಮಾಡೋದಾದರೆ ಕೆಲಸಗಳು ಈಸಿಯಾಗಿ ನಡೆಯುತ್ತೆ, ನಮಗೂ ಕೂಡ ಸ್ಟ್ರೆಸ್ ಆಗ್ದಿರ ಇರುತ್ತೆ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಟೇಸ್ಟ್ನ ಚೆಕ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಫೈನಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಇಲ್ಲಿಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಸ್ಟವ್ನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಇಡ್ಲಿ ಕೂಡ ರೆಡಿ ಆಗಿದೆ. ಒಂದು ಬ್ಯಾಚ್ನ ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ನ ಕೂಡ ಇಡ್ಲಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಹೇಳ್ದಂಗೆ ಒಂದ್ಸರಿ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಡ್ಲಿ ಜೊತೆಗೆ ಒಂದು ಒಳ್ಳೆ ಮಾಡಿಸಿರುವಂಥ ಸಾಂಬಾರ್ ಅಂತಲೇ ಹೇಳ್ಬೋದು. ಈಗ ಎಲ್ಲರದು ಬ್ರೇಕ್ಫಾಸ್ಟ್ ಆಗಿದೆ. ಕಿಚನ್ನ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಬಂದಿದ್ದೀನಿ. ಫಸ್ಟಿಗೆ ನಾನು ಉಳಿದಿರೋ ಅಂತಂದರೆ ಲೆಫ್ಟ್ ಓವರ್ ಏನಾದರೂ ಸಾಂಬಾರು ಚಟ್ನಿ ಎಲ್ಲ ಏನಿರುತ್ತೆ ಅದನ್ನು ಒಂದು ಪುಟ್ಟದಾಗಿರುವಂಥ ಕಂಟೈನರಲ್ಲೇ ಹಾಕಿ ಒಂದು ಸರಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇಡ್ಲಿ ಅಥವಾ ದೋಸೆ ತಿಂದಮೇಲೆ ಡೆಫಿನೆಟ್ಲಿ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಕಾಫಿ ಮಾಡೋದಕ್ಕೋಸ್ಕರ
ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟು ಇನ್ನೊಂದು ಕಡೆ ನಾವು ಏನೇನು ಪಾತ್ರೆಗಳು ಯೂಸ್ ಮಾಡಿದ್ದೆ ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು ಟಾಸ್ಕ್ ಅಥವಾ ಒಂದು ಟೈಮರ್ ಅಂತಲೇ ಹೇಳ್ಬೋದು. ಹಾಲು ಬಿಸಿ ಆಗೋಷ್ಟರಲ್ಲಿ ನಾನು ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಕೆಲವೊಂದು ಸರಿ ಟೈಮ್ ಎಕ್ಸ್ಟ್ರಾ ಅನ್ನೋದು ಬೇಕೇ ಬೇಕಾಗುತ್ತೆ. ಈಗ ನಾನು ಈ ಬಾಕ್ಸಲ್ಲಿ ಏನು ತೋರಿಸ್ತಾ ಇದ್ದೀನಿ ನೀರು, ಇದು ಬ್ಯಾಟರ್ ಏನಿತ್ತು ಇಡ್ಲಿ ಬ್ಯಾಟರ್ ಅದೇ ಒಂದು ಬಾಕ್ಸು. ಉಳಿದಿರುವಂತಹ ಬ್ಯಾಟರ್ ಅಥವಾ ಸೈಡಲ್ಲೆಲ್ಲ ಬ್ಯಾಟರ್ ಏನಿರುತ್ತೆ ಅದ್ರ ಜೊತೆಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಫಸ್ಟು ನಾನು ಬೇಳೆ ತೊಳೆದಿರುವಂಥ ನೀರನ್ನ ಕೆಲವೊಂದು ಗಿಡಗಳಿಗೆ ಹಾಕಿದ್ದೆ. ಈಗ ನಾನು ಆ ಒಂದು ಬ್ಯಾಟರ್ ಇರುವಂಥ ಪಾತ್ರೆ ತೊಳೆದಿರುವಂಥ ನೀರನ್ನ ಕೆಲವೊಂದು ಗಿಡಗಳಿಗೆ ಹಾಕಿ ರಾತ್ರಿ ಮುದ್ದೆ ಮಾಡಿರುವಂಥ ಪಾತ್ರೆನ ನೆನೆಸಿಟ್ಟಿದ್ದೆ. ಆ ನೀರನ್ನ ಇನ್ನು ಕೆಲವೊಂದು ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಬಿಸಿಯಾಗಿತ್ತು, ಬಟ್ ನಾನು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ತಾ ಇದ್ದಿದ್ದ ಕಾರಣ ಸ್ಟವ್ನ ಆಫ್ ಮಾಡಿದ್ದೆ. ಇನ್ನೊಂದು ಸರಿ ಹಾಲನ್ನ ಬಿಸಿಗಿಟ್ಟು ಈಗ ನಾನು ಕೆಲವೊಂದು ಕಟ್ಟಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಪ್ರೊಪಗೇಷನ್ ಮಾಡೋದಕ್ಕೋಸ್ಕರ ವಿಡಿಯೋದಲ್ಲಿ ಏನು ತೋರಿಸಿದೆ ಆ ಒಂದು ಪ್ಲಾಂಟ್ನ ನಾವು ಈಸಿಯಾಗಿ ಪ್ರೊಪಗೇಟ್ ಮಾಡ್ಕೊಳ್ಬೋದು. ಈ ಒಂದು ರೆಂಬೆ ಕೊಂಬೆಗಳನ್ನ ಡೈರೆಕ್ಟಾಗಿ ಮಣ್ಣಲ್ಲಿಟ್ಟರು ಕೂಡ ಗಿಡ ಬಂದುಬಿಡುತ್ತೆ. ಆ್ಯಕ್ಚುಲಿ ನಾನು ಒಂದು ಕಡ್ಡಿನ ತೊಗೊಂಡು ಬಂದು ಮಣ್ಣಲ್ಲಿ ಇಟ್ಟಿದ್ದಂಥದ್ದು. ಈಗ ಇಷ್ಟು ದೊಡ್ಡ ಗಿಡ ಆಗಿದೆ. ಇದರಲ್ಲೂ ಕೂಡ ಕೆಲವೊಂದು ಕಟ್ಟಿಂಗ್ಸ್ನ ತೆಗೆದು ನೀರಲ್ಲಿ ಇಡ್ತಾ ಇದ್ದೀನಿ. ಬೇರೆಲ್ಲ ಬಂದಮೇಲೆ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಬೋದು ಅನ್ನೋದ್ರಿಂದ ಇದು ಒಂದು ಒಳ್ಳೆ ಡೆಕೋರ್ ಪೀಸ್ ಆಗಿ ಕೂಡ ನಾವು ಇಟ್ಕೊಳ್ಬೋದು. ನೀರಲ್ಲಿ ಬೇಕಾದರೂ ಬೆಳೆಸ್ಕೊಳ್ಬೋದು ಅಥವಾ ಮಣ್ಣಲ್ಲಾದರೂ ಕೂಡ ಇಟ್ಕೊಳ್ಬೋದು. ಮಿಲ್ಕ್ ಬಿಸಿಯಾಗಿದೆ ಅಲ್ಲ, ಈ ಒಂದು ಬಿಸಿ ಪಾತ್ರೆ ಮೇಲೆ ಮೊಸರನ್ನ ಸೆಟ್ ಮಾಡೋಕ್ಕೆ ಇಟ್ಟರೆ ಪರ್ಫೆಕ್ಟಾಗಿ ಮೊಸರು ರೆಡಿ ಆಗುತ್ತೆ ವಿತಿನ್ 2 ಅವರ್ಸಲ್ಲೇ. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡ್ತಾ ಹೋಗಿ. ಈಗ ಈ ಕಾಳು ಮೊಳಕೆ ಅನ್ನೋದು ಸ್ಟಾರ್ಟ್ ಆಗಿದೆ. ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಸೈಡ್ಗೆ ಇಟ್ಕೊಳ್ತೀನಿ. ಕೆಲವೊಂದು ಸರಿ ಸಾಂಬಾರನ್ನ ಮಧ್ಯಾಹ್ನ ಮಾಡ್ತಿರ್ತೀನಿ, ಇನ್ನು ಕೆಲವೊಂದು ಸರಿ ಫ್ರೂಟ್ಸ್ ಅಥವಾ ಮೊಸರನ್ನ ಮಾಡ್ಕೊಳ್ತಾ ಇರ್ತೀವಿ ಸಮ್ಮರ್ ಆಗಿರೋ ಕಾರಣ. ಮಿಲ್ಲೆಟ್ಸ್ ಮೊಸರನ್ನ ಮಾಡೋಣ ಅನ್ನೋದ್ರಿಂದ ನೆನೆಸಿಟ್ಕೊಂಡಿದ್ದೆ. ಈಗ ತೋರಿಸ್ತಾ ಇರೋಂಥ ಕ್ಲಿಪ್ಪಿಂಗ್ಸ್ ಎಲ್ಲ ಕೂಡ ಮಧ್ಯಾಹ್ನ ಶೂಟ್ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೊಸರು ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಮಧ್ಯಾಹ್ನದ ಲಂಚ್ಗೋಸ್ಕರ ಯಾವುದೇ ರೀತಿ ಸಾಂಬಾರೆಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಮೊಸರನ್ನ ಮಾಡೋಣ ಅನ್ನೋದ್ರಿಂದ. ಬಟ್ ಫ್ರೂಟ್ಸೇ ತಿಂತೀವಿ ಅಂತ ಹೇಳ್ತಾ ಇದ್ದಿದ್ದರಿಂದ ಫ್ರೂಟ್ಸ್ನ ನಾನು ಪ್ರಿಪೇರ್ ಮಾಡಿ ಕೊಟ್ಟಿದ್ದೆ. ಇದ್ರ ಜೊತೆಗೆ ಅವಕಾಡೋ ಮಿಲ್ಕ್ ಶೇಕ್ ಕೂಡ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಶಾರ್ಟ್ ವಿಡಿಯೋನ ನಾನು ಈಗಾಗಲೇ ರಿಲೀಸ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.